ದಿನದಲ್ಲಿ ಕನಿಷ್ಠ ನಿಮಗೋಸ್ಕರ ಅಂತ 60 ನಿಮಿಷವಾದರೂ ಮೀಸಲಿಡು. ನಿನ್ನ ಒತ್ತಡವನ್ನು ನೀನು ಮೊದಲು ಗಮನಿಸು. ಯಾವತ್ತೂ ಉದ್ರೇಕದಿಂದ ಹೊರಬರಬೇಕು. ಶಾಂತವಾಗಿರುವ ಕಡೆ ಇರಲಿ ನಿಮ್ಮ ಗಮನ. ಪ್ರತಿದಿನ ಧ್ಯಾನ ಮಾಡುವಾಗ ನಿನ್ನ ಒತ್ತಡವನ್ನು ಕಡಿಮೆ ಮಾಡುವ ವಿಧಾನವನ್ನು ಕಂಡುಕೋ. ನಿನ್ನ ಆಹಾರದಲ್ಲಿ ಹಣ್ಣು, ಕಾಯಿಪಲ್ಯ, ನೀರು ಕಡಿಮೆಯಾಗದಂತೆ ನೋಡಿಕೊ. ಮಾಂಸಾಹಾರ ವಿಷಾಹಾರವೆಂದು ತಿಳಿದುಕೋ. ದ್ವೇಷಕ್ಕಿಂತ ಕ್ಷಮೆ ದೊಡ್ಡದು. ಕ್ಷಮೆಗಿಂತ ಜೀವನದಲ್ಲಿ ಕರುಣೆ ದೊಡ್ಡದು. ಇದನ್ನು ಜೀವನದಲ್ಲಿ ಅಳವಡಿಸಿಕೊ. ಒಂದು ವಿಷಯದ ಬಗ್ಗೆ ನಾನು ಹೇಗೆ ಎಂದು ಆಲೋಚನೆ ಮಾಡಬೇಕು. ನಿರ್ಣಯಿಸಿಕೊಂಡು ಅಂತಹ ಆಲೋಚನೆ ಮಾಡು. ನಿನ್ನ ನಗುವೊಂದೇ ಇತರರನ್ನು ನಿನ್ನ ಬಳಿ ಬರುವಂತೆ ಮಾಡುವುದು. ಆ ನಗುವಿನಲ್ಲೇ ನಿನ್ನ ಭಾವನೆಗಳನ್ನು ವ್ಯಕ್ತಪಡಿಸು. ಮೊದಲು ನಿನ್ನನ್ನು ನೀನು ಅರ್ಥ ಮಾಡಿಕೊ. ಆಮೇಲೆ ನಿನ್ನ ಎದುರುಗಡೆ ಇರುವವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಯಾವಾಗಲೂ ಧನಾತ್ಮಕವಾಗಿ ಆಲೋಚನೆ ಮಾಡು. ಅದರಿಂದ ಸಿಗುವ ಸಂತೋಷವನ್ನು ಅನುಭವಿಸು. ಮದ್ಯ, ಮಾದಕ ದ್ರವ್ಯಗಳಿಂದ ದೂರವಿರು. ಅದು ನಿನ್ನ ಜೀವನದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ ಎನ್ನುವುದನ್ನು ತಿಳಿದುಕೋ. ಹಣದ ವಿಷಯದಲ್ಲಿ ಜಾಗ್ರತೆ ವಹಿಸು. ನಿನ್ನ ಹಣ ಕನಿಷ್ಠ 10 ಬಡ ಜನರಿಗೆ ಉಪಯೋಗವಾಗುವಂತೆ ಉಪಯೋಗಿಸು. ನನಗೆ ಬೇಡ, ನನಗೆ ಬರುವುದಿಲ್ಲ, ನನ್ನ ಬಳಿ ಇಲ್ಲ ಎನ್ನುವ ಕೆಟ್ಟ ಪದಗಳನ್ನು ಉಪಯೋಗಿಸಬೇಡ. ಸ್ನೇಹಿತರ ಜೊತೆ, ಬಂಧುಗಳ ಜೊತೆ ವಿಹಾರ, ಯಾತ್ರೆ, ಸತ್ಸಂಗ ಮಾಡುವುದರಿಂದ ನಿನ್ನ ಒತ್ತಡ ಕಡಿಮೆಯಾಗುತ್ತದೆ. ಟಿವಿ ನೋಡುವುದಕ್ಕಿಂತ ಇಷ್ಟವಾದ ಸಂಗೀತ ಕೇಳುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ. ಬಾಂಧವ್ಯಗಳನ್ನು ಉಳಿಸಿಕೊ, ಕಾಪಾಡಿಕೊ. ಹೆಚ್ಚು ಮಾತನಾಡುವುದನ್ನು ಬಿಡು. ಕಡಿಮೆ ಮಾತಾಡುವುದನ್ನು ಕಲಿತುಕೋ. ವಾರಕ್ಕೆ 1 ಸಾರಿ ಉಪವಾಸ, ಬೆಳಗ್ಗೆ ಸೂರ್ಯೋದಯ, ಸಾಯಂಕಾಲ ಸೂರ್ಯಾಸ್ತವನ್ನು ನೋಡುವುದನ್ನು ರೂಢಿ ಮಾಡಿಕೊ. ಯಾವುದೇ ವಿಷಯವನ್ನು ನಿನ್ನ ದೃಷ್ಟಿಕೋನದಿಂದ ವಿಮರ್ಶಿಸದೆ ಎದುರುಗಡೆ ಇರುವವರ ದೃಷ್ಟಿಕೋನದಿಂದಲೂ ವಿಮರ್ಶೆ ಮಾಡು. ಯಾವುದೇ ವಿಷಯವನ್ನು ಪೂರ್ತಿಯಾಗಿ ತಿಳಿದುಕೊಂಡು ಆಮೇಲೆ ಮಾತನಾಡುವುದನ್ನು ಕಲಿ. ನಿನ್ನ ಯಾವುದೇ ಸಮಸ್ಯೆಗಳು ಕೆಟ್ಟದಾಗಿ ಅಥವಾ ಒಳ್ಳೆಯದಾಗಿ ಇರುವುದಿಲ್ಲ. ಅವು ಬೇಗ ಪರಿಹಾರವಾಗುತ್ತವೆ. ಪ್ರತಿ ವರ್ಷಕ್ಕೆ ಹೊಸದಾಗಿ ಏನನ್ನಾದರೂ ಸಾಧಿಸಬೇಕು ಎನ್ನುವ ಗುರಿಯನ್ನು ಇಟ್ಟುಕೋ. ಪ್ರತಿದಿನ ಭಗವಂತ ನಿನಗೆ ಕೊಟ್ಟಿರುವ ಈ ಜೀವನವನ್ನು ವರ ಅಂತ ತಿಳಿದುಕೋ. ನಗುನಗುತ್ತಾ ಇರು. ಪ್ರಪಂಚದಲ್ಲಿರುವ ಎಲ್ಲ ಸೌಂದರ್ಯದಂತೆ ನೀನು ಒಂದು ಭಾಗ ಅನ್ನುವುದನ್ನು ತಿಳಿದುಕೋ. ಯೋಗ ಮಾಡು, ಪ್ರಾಣಾಯಾಮ ಮಾಡು, ಶ್ವಾಸದ ಮೇಲೆ ಹತೋಟಿ ಸಾಧಿಸು, ಧ್ಯಾನ ಮಾಡು. ಈ ಜನ್ಮವನ್ನು ಕೊಟ್ಟಿರುವ ತಂದೆ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸು. ನಿನಗೆ ಜ್ಞಾನವನ್ನು ಕೊಟ್ಟಿರುವ ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸು. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.